ರಾಮನಗರದಲ್ಲಿ ನಡೀತಾ ಇರುವಂತಹ ವಕೀಲರ ಸಮರ ಪೊಲೀಸರ ವಿರುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಂಡು ಬರ್ತಾ ಇಲ್ಲ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗವರ್ನರ್ಗೆ ಪತ್ರವನ್ನ ಬರೆಯಲಾಗಿದೆ. ಮತ್ತೊಂದು ಕಡೆ ಪ್ರತಿಭಟನೆ ವಿಚಾರದಲ್ಲಿ ರಾಜಕೀಯ ಸಮರ ಕೂಡ ಜೋರಾಗಿದೆ. ರಾಜ್ಯ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ಹೇಳಿ ವಿಜೇಂದ್ರ ಮಾತಾಡಿದ್ದಾರೆ. ಇನ್ನು ಬಿಜೆಪಿ ವಕೀಲರನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ರಾಜಕಾರಣ ನಡೀತಾ ಇದೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಶೋಕ್ ಎಚ್ಡಿಕೆ ಭಾಗಿಯಾಗಿದ್ದಕ್ಕೆ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನಾನು ನಿನ್ನೆ ಬರಲೇಬೇಕು ಅಂತ ಕೆಲವರೇನು ಹೇಳಿದ್ರು, ಕೆಲವು ಹೆಣ್ಣು ಮಕ್ಕಳು ಸಹ ಇದ್ದಾರೆ, ಒಂದು ದೊಡ್ಡ ಹಿಂಸೆ ಆಗಿದೆ ಅಂತ ಹೇಳಿ. ನಾನು ಹೋದಂಥ ಸಂದರ್ಭದಲ್ಲಿ ವಕೀಲರುಗಳೊಂದು ಮಾತು ಹೇಳ್ತಾರೆ, ನಮಗೆ ಇವರೇನು FIR ಹಾಕಿದ್ದಾರೆ, ಇವರ ದಯಾದಾಕ್ಷಿಣ್ಯ ಬೇಕಿಲ್ಲ, ಬೀರು ರಿಪೋರ್ಟ್ ಹಾಕೋದು ನಮಗೆ, ನಾವು ನ್ಯಾಯಾಲಯದಲ್ಲಿ ಅದಕ್ಕೆ ಹೋರಾಟ ಏನು ಮಾಡಬೇಕು, ಕಾನೂನು ಹೋರಾಟ ಮಾಡ್ಕೋತೀವಿ. ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ದೌರ್ಜನ್ಯಗಳು ಪೊಲೀಸ್ ಇಲಾಖೆಯ ವೈಫಲ್ಯ ಏನಿದೆ ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಶಾಸಕ ಒಂದು ಸಮಾಜಕ್ಕೆ ಸೇರಿದ್ದಾನೆ, ಆ ಅಧಿಕಾರಿ ಅದೇ ಸಮಾಜಕ್ಕೆ ಸೇರಿದ್ದಾನೆ, ಪೋಸ್ಟ್ ಮಾಡಿರ್ತಕ್ಕಂಥವನು ಅದೇ ಸಮಾಜಕ್ಕೆ ಸೇರಿದ್ದಾನೆ. ಈ ಸರ್ಕಾರ ಇರೋದು ಆ ಒಂದು ಸಮಾಜಕ್ಕೆ ರಕ್ಷಣೆ ಕೊಡಲಿಕ್ಕೆ ಒಂದೊಂದು ರೀತಿಯ ಒಂದೊಂದು ತೀರ್ಮಾನಗಳಾಗಿದ್ದಾವೆ. ಇಲ್ಲಿ ಸರ್ಕಾರದ ಜಿಲ್ಲಾಡಳಿತ ಬೀಗ ಹಾಕಿ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಎಲ್ಲ ಹಿರಿಯ ಅಧಿಕಾರಿಗಳು ನೌಕರನ್ನ ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಹಾಕಿದ್ದಾರಲ್ಲ. ನಾನು ಬರ್ತೀನಿ ಅಂತ ಗೊತ್ತಾದ ಮೇಲೆ, ಅಶೋಕ್ ಅವರು ಬರ್ತೀವಿ ಅಂತ ಗೊತ್ತಾದ ಮೇಲೆ, ಆಗ ಪೊಲೀಸ್ ಅಧಿಕಾರಿಗಳೇ ಆ ಬೀಗ ಹಾಕಿದ್ದಕ್ಕೆ ನಾನು ಗೇಟ್ನ ಬೀಗ ಹೊಡೆಯತಕ್ಕಂಥದ್ದು ಕಳ್ಳರು ನೋಡಿದ್ದೇನೆ. ನೀವು ಮಾಧ್ಯಮಗಳಲ್ಲಿ ತೋರಿಸಿದ್ದೀರಿ, ಕಳ್ಳರು ಬೀಗ ಹೊಡೆದು ಮನೆಗೆ ನುಗ್ಗೋದು. ರಾಜ್ಯ ಸರ್ಕಾರ ಎಲ್ಲ ಘಟನೆಗಳನ್ನು, ಈ ರೀತಿ ಘಟನೆಗಳನ್ನು ಭಾಳ ಹಗುರವಾಗಿ ತೆಗೆದುಕೊಳ್ತಾ ಇದೆ. ನಿನ್ನೆ ದಿನ ವಕೀಲರು ಮುಂಜಾನೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಜಡ್ಜ್ಮೆಂಟ್ ಇವತ್ತು ಪರವಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ಯಾರೋ ಒಬ್ಬ ಅಡ್ವೊಕೇಟ್ ಅದನ್ನು ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ನಡ್ಕೊಂಡು ಒಂದು ರೀತಿ ಆ ಕೋರ್ಟಿನ ತೀರ್ಮಾನವನ್ನು ಪ್ರಶ್ನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪೂರ್ವಕವಾಗಿ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಇವತ್ತು ವಕೀಲರ ವಿರುದ್ಧನೇ ಇವತ್ತು ಬೆದರಿಕೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇರ್ತಕ್ಕಂಥ ನಿಜವಾಗ್ಲೂ ಖಂಡನೀಯ. ಇವತ್ತು 0 ಅವರಲ್ಲಿ ಇದನ್ನು ನಮ್ಮ ನಾಯಕರು ಇದನ್ನು ಪ್ರಶ್ನೆ ಎತ್ತಾ ಇದ್ದೀವಿ. ಅದೇ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. BJP ಅವರು ಪಾಪ ಅಡ್ವೊಕೇಟ್ಸ್ಗೆಲ್ಲ ತಪ್ಪುದಾರಿಗೆ ಎಳೆದು ರಾಜಕಾರಣ ಮಾಡ್ತಾ ಇದ್ದಾರೆ. ರಾಜಕಾರಣ ಮಾಡೋರು ನಾವೇನು ಬೇಡ ಅಂತ ಹೇಳೋದಿಲ್ಲ, ಅವ್ರು ಏನು ಬೇಕಾದ್ರೂ ಮಾಡಲಿ. ಕುಮಾರಸ್ವಾಮಿ ಅವರೇನು ಅಸೆಂಬ್ಲಿಲಿ ಕೂಡ ಹಾಕೊಂಡಿದ್ದಾರೆ, ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ. ಕಾನೂನು ಬದ್ಧಗೆ ಎಲ್ಲ ಅಧಿಕಾರಿಗಳು ಎಲ್ಲರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ಗೌರವ ಕೊಡಬೇಕು, ಮಾಡಬೇಕು. ಬಂದು ಕೂತ್ಕೊಂಡು ಮಾತಾಡಿದ್ರೆ ಏನು ಬೇಕಾದ್ರೂ ಮಾತಾಡಕ್ಕೆ ರೆಡಿದ್ದೀವಿ. ರಾಜಕಾರಣ ಮಾಡ್ತೀವಿ ಅಂದ್ರೆ ರಾಜಕಾರಣ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಐ ಡೋಂಟ್ ನೋ, ನನಗೆ ವಿಚಾರ ಏನೂ ಗೊತ್ತಿಲ್ಲ. ನನಗೆ ನನ್ನ ರಾತ್ರಿ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ, ನಾನು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ, ಇಂಟರ್ಫಿಯರು ಆಗೋದಿಲ್ಲ. ಅವ್ರು ಯಾರು ಬಂದು ಅವರ ನೋವು ಏನಾರು ಹೇಳ್ಕೊಂಡ್ರೆ ಅದಕ್ಕೆ ಏನಾದ್ರು ಪರಿಹಾರ ಕೊಡೋದಾದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನ್ ಪರಿಹಾರ ಕೊಡಬೇಕು ಕೊಡೋಣ. ನಮ್ಗೆ ಲಾಯರ್ಗಳ ಬಗ್ಗೆ ಗೌರವ ಇದೆ, ಸಾರ್ವಜನಿಕರ ಬಗ್ಗೆ ಗೌರವ ಇದೆ, ಅಧಿಕಾರಿಗಳ ಬಗ್ಗೆನೂ ಗೌರವ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.